ಹಾಲಿ ರಾಜ್ಯದಲ್ಲಿ ಒಂದಷ್ಟು ಗೊಂದಲಗೂಡಾಗಿರುವ ವಕ್ಫ್ ಅನ್ನೋ ಒಂದು ವಿಚಾರ ಮತ್ತೆ ರೈತರಲ್ಲಿ ನಿರ್ಮಾಣ ಆಗಿರುವಂತಹ ಒಂದಷ್ಟು ಆತಂಕಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಮೈಸೂರಿನಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದಾರೆ. ವಕ್ಫ್ ಮತ್ತೆ ರೈತರ ಮಧ್ಯೆ ಉಂಟಾಗಿರೋ ಗೊಂದಲ ಅದು ಎಷ್ಟು ಸತ್ಯ, ಎಷ್ಟು ಸುಳ್ಳು ಮತ್ತೆ ಎಷ್ಟು ರಾಜಕೀಯ ಪ್ರೇರಿತ ಅನ್ನೋ ವಿಚಾರವಾಗಿ ಇವತ್ತೊಂದು ವಿಚಾರ ಸಂಕಿರಣ ಇತ್ತು. ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಮಾಹಿತಿ ಮತ್ತೆ ದಾಖಲೆಗಳ ಪ್ರಕಾರ ಅದರ ಸಹಿತವಾಗಿ ನಮ್ಮ ಶಿವಸುಂದರ್ ಸರ್ ಇವತ್ತು ನಮ್ಮೆಲ್ರಿಗೂ ನಮ್ಮಲ್ಲಿ ಇನ್ನೊಂದಷ್ಟು ವಿದ್ಯಾರ್ಥಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು ರಾಜಕೀಯ ಮತ್ತೆ ರೈತರ ಸ್ಪೆಸಿಫಿಕ್ ಆಗಿ ನಾನು ಮಾತಾಡಿದ್ರೆ, ಇವತ್ತು ನನ್ನ ಈ ರಾಜ್ಯದ ಪ್ರತಿಯೊಂದು ರೈತರು, ನಾನಿಲ್ಲಿ ಧರ್ಮಾತೀತವಾಗಿ ಮಾತಾಡ್ತಾ ಇದ್ದೀನಿ, ಹಿಂದೂ ರೈತ, ಮುಸ್ಲಿಂ ರೈತ, ಕ್ರಿಶ್ಚಿಯನ್ ರೈತ ಅಲ್ಲ, ಪ್ರತಿಯೊಬ್ಬ ರೈತರು ಇವತ್ತು ಇದನ್ನ ಹಿಂದೂ ಮುಸ್ಲಿಂ ಅಂತ ಏನ್ ಬಿಂಬಿಸಲಾಗ್ತಾ ಇದೆ ಒಂದು ರಾಜಕೀಯ ಪಕ್ಷದಿಂದ, ಇದು ಹಿಂದೂ ಮುಸ್ಲಿಂ ಹೋರಾಟ ಅಲ್ಲ, ಇದು ಸರ್ಕಾರ ವರ್ಸಸ್ ರೈತ ಹೋರಾಟ ಆಗ್ಬೇಕಾಗಿರೋದು. ಇದನ್ನ ನಾನು ನೋಡೋದು ಅದೇ ರೀತಿ. ಯಾಕಂತ ಹೇಳಿದ್ರೆ ಯಾವ್ದೋ ಒಂದು ಮುಸಲ್ಮಾನ್ ರೈತ ಇವತ್ತೇನಾದ್ರೂ ಅವನು ಉಳುಮೆ ಮಾಡ್ತಾ ಇದ್ದು ಆ ಭೂಮಿಲೂ ವಕ್ಫ್ ಅಂತ ಕೂತ್ಕೊಂಡಿದ್ರೆ ಹಿಂದೂಗಳು ಯಾಕೆ ಆ ಮುಸಲ್ಮಾನ್ ರೈತನ ಆ ಭೂಮಿ ಬಿಡ್ಕೊಳಕ್ ರೆಡಿ ಇರಲ್ಲ? ಯಾಕಂದ್ರೆ ಅವನು ಜೀವನ ಕಟ್ಕೊಂಡಿದ್ದಾನೆ ಅದರಲ್ಲಿ. ನೀವು ಆ ಜೀವನ ಕಿತ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಾಗ ಹೋರಾಟ ಅದು ಮನುಷ್ಯ ಸಹಜ ಗುಣ, ಎಲ್ಲರೂ ಹೋರಾಟ ಮಾಡ್ತಾರೆ. ಸೊ ಆವಾಗ ನಾನು ಅಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅಂತ ಕರೆಯಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ನಾನು ಏನ್ ಕರಿತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ರೈತ ವರ್ಸಸ್ ಸರ್ಕಾರ. ಅವತ್ತಿನ ದಿನದಲ್ಲಿ ಆಯ್ಕೆಯಾದಂತಹ ಯಾವುದೇ ಸರ್ಕಾರ ಇರ್ಬೋದು. ಯಾಕಂದ್ರೆ 2021ರಲ್ಲಿ ವಕ್ಫ್ ಅಂತ ರೈತರ ಭೂಮಿಯಲ್ಲೇ ಕೂರಿಸಿದ್ದು ಇದೇ ಬಿಜೆಪಿ ಸರ್ಕಾರ. ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಬಂದು ನಿಂತ್ಕೊಂಡು ಇದೇ ನಿಮ್ಮ ವಕ್ಫ್ ಮಂಡಳಿಯವರನ್ನೆಲ್ಲ ಒಂದು ಸಪರೇಟ್ ಒಂದು ಮೀಟಿಂಗ್ ಕರೆದು ನೀವೇನಾದ್ರೂ ಈ ಭೂಮಿನ ಬಿಟ್ಕೊಟ್ಬಿಟ್ರೆ ನೀವು ಸತ್ ನಂತರ ಹೋಗ್ಬಿಟ್ಟು ನೀವು ಅಲ್ಲೇ ಉತ್ತರ ಕೊಡ್ಬೇಕಾಗತ್ತೆ ಅಂತೇಳಿ ಅಲ್ಲಿ ಅವ್ರಿಗೆ ಪ್ರೇರೇಪಿಸಿದ್ರಿ. ಅಲ್ಲಿ ಇವತ್ತು ಮುಸ್ಲಿಮರು ಪ್ರೇರೇಪಿಸಿದ್ರೆ, ಇವತ್ತು ಬಂದ್ಬಿಟ್ಟು ಹಿಂದೂಗಳು ಪ್ರೇರೇಪಿಸಿದ್ರೆ. ನಿಮ್ ಉದ್ದೇಶ ಏನು? ಜಗಳ ಆಡ್ಬೇಕು ನಾವು ಅಲ್ವಾ? ನಾವು ಜಗಳ ಆಡಿದ್ರೆ ನೀವು ಅದರಲ್ಲಿ ರಾಜಕೀಯ ಕಟ್ಕೋಬೇಕು. ಇವತ್ತು ನಿಮ್ಮ ಅಯೋಗ್ಯ ಪರಿಸ್ಥಿತಿ ಎಷ್ಟಕ್ಕೆ ಬಂದಿದೆ ಅಂದ್ರೆ ಬಿಜೆಪಿ ಅವರಿಗೆ, ಇವತ್ತು ರಾಜ್ಯ ಸರ್ಕಾರದಲ್ಲಿ ವಿರೋಧ ಪಕ್ಷ ಕೂಡಕ್ಕಳಕ್ಕೂ ಲಾಯಕ್ ಇಲ್ದಿರಂಗ್ ಸೋತೋಗ್ಬಿಟ್ಟಿದ್ದೀರಾ. ಪಾಪ ನೀವು ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಬೇಕು, ಅದಕ್ಕೆ ಹೊಸದಾಗಿ ಏನಾದ್ರು ಹುಡುಕ್ತಾ ಇದೀರ ಆಟನ. ಆದ್ರೆ ನಾವ್ ಹೇಳೋದಿಷ್ಟೇ, ಇದು ಹಿಂಗ್ ಹೇಳಿದ ತಕ್ಷಣ ಇದು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದೀವಿ ಅಂತಲ್ಲ. ಕಾಂಗ್ರೆಸ್ ಅವರು ನೀವು ರೈತರಿಗೆ ಗುಂಡಿಟ್ಟಿದ್ದೀರಿ, ಗುಂಡಿಟ್ಟು ಕೊಂದಿದ್ದೀರಿ. ನಮ್ಮ ನವಲಗುಂದ ನರಗುಂದ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ಇದೇ ಗುಂಡಿರೋ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ರೈತರು ಗುಂಡಿಟ್ಟು ಸಾಯಿಸ್ತಾ ಹೋಗ್ತು ಕರ ನಿರಾಕರಣೆ ಚಳುವಳಿಯಲ್ಲಿ. ಅದೆಲ್ಲ ಬಿಟ್ಬಿಡಿ, ಹಳೇದು ಅಟ್ಲೀಸ್ಟ್ ಹಳೆದಿಂದ ಕಲ್ತ್ರ ನೀವು ಇಲ್ಲ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಗೆ ತಿದ್ದುಪಡಿ ತಂತು ಇದೇ ಬಿಜೆಪಿ ಸರ್ಕಾರ. ಅವತ್ ನೀವು ವಿರೋಧ ಪಕ್ಷವಾಗಿ ಕೂತಿದ್ರಿ, ಇಲ್ಲ ಇದು ತಪ್ಪು, ನಾವು ಸರ್ಕಾರಕ್ಕೆ ಬಂದ್ಬಿಟ್ರೆ ಇದನ್ನ ಮತ್ತೆ ವಾಪಸ್ ತಂದ್ಬಿಡ್ತೀವಿ. ಏನ್ ಮಾಡಿದ್ರಿ? 1.5 ವರ್ಷದಿಂದ ಸರ್ಕಾರದಲ್ಲಿ ಕೂತಿದ್ದೀರಿ. ಅದು ರೈತರಿಗೆ ಮರಣ ಶಾಸನ ಆಗಿದೆ. ಕೇಂದ್ರ ಸರ್ಕಾರದಿಂದ 3 ಕೃಷಿ ವಿರೋಧಿ ಕಾಯ್ದೆಗಳನ್ನ ತಗೊಂಡ್ಬಂದ್ರು. ಅವ್ರು ತಂದ್ಬಿಟ್ಟು ಏನ್ ಮಾಡಿದ್ರು? ಹೋರಾಟಕ್ಕೆ ಹೋರಾಟ ಏನ್ ಸುಮ್ನೆ ಆಯ್ತಾ? 1 ವರ್ಷದಿಂದ ಹೆಚ್ಚಿಗೆ ಹೋರಾಟ ಆಯ್ತು. 700 ರೈತರು ತಮ್ಮ ಜೀವಗಳನ್ನ ತ್ಯಾಗ ಮಾಡಿದ್ರು. ಕೊನೆಗೆ ಅಲ್ಲೇನ್ ಮಾಡಿದ್ರಿ? ಆಯ್ತು, ನಾವು ಇದನ್ನ ಹಿಂಪಡಿತಾ ಇದೀವಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೊಸದೊಂದು ಲೈನ್ ಇಟ್ರು. ಅಗ್ರಿಕಲ್ಚರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್, ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಹಾಗಾಗಿ ನಾವು ಇದಕ್ಕೆ ತಲೆ ಹಾಕಲ್ಲ, ಕೇಂದ್ರದಿಂದ ಹಿಂಪಡೆದಿದ್ದೀವಿ ಅಂತ. ಅವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಅವನ್ನ ಅಲ್ಲಿ ವಾಪಸ್ ತಗೊಳ್ಳೋ ನಾಟಕ ಆಡಿದ್ರೆ ಅದನ್ನ ಎಕ್ಸಿಕ್ಯೂಟ್ ಅನುಷ್ಠಾನಕ್ಕೆ ತಂದ್ರು ಬಿಜೆಪಿ ಸರ್ಕಾರದವರು. ಅವತ್ತು ಇದೇ 3 ಕೃಷಿ ವಿರೋಧಿ ಕಾಯ್ದೆಗಳನ್ನ ಅನುಷ್ಠಾನಕ್ಕೆ ತಂದಾಗ ತಾವು ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ರಿ? ಇಲ್ಲ ನಾವು ಸರ್ಕಾರಕ್ಕೆ ಬಂದ್ಬಿಟ್ರೆ ಇದೆಲ್ಲ ವಾಪಸ್ ತಗೋತೀವಿ. ಏನ್ ಮಾಡಿದಿರಿ? 1.5 ವರ್ಷ ಆಯ್ತು. ಸೊ ಹಾಗಾಗಿ ನಮಗೆ ಒಬ್ಬ ರೈತನಾಗಿ ಈ ಕಡೆಯಿಂದ ಕುತ್ಕೊಂಡು ನೋಡಿದಾಗ, ಯಾವುದೇ ರಾಜಕೀಯ ಅತೀತವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಫೇವರಬಲ್ ಆಗಿ ಇಲ್ದಿರಾ ನಾನು ಒಬ್ಬ ರೈತನಾಗಿ ನೋಡಿದಾಗ, ನೀವೆಲ್ಲಾ ರಾಜಕೀಯ ಪಕ್ಷಗಳು ರೈತ ವಿರೋಧಿಗಳೇ, ನಿಮ್ಮ ಕಾನೂನೆಲ್ಲ ರೈತ ವಿರೋಧಿಗಳದೇ. ನಿಮ್ಮ ಕಾನೂನು ಏನಿದ್ರು ಬಂಡವಾಳಶಾಹಿಗಳ ಪರವಾಗಿರುವಂತ ಕಾನೂನುಗಳನ್ನ ತಾವು ಮಾಡಿ ರೈತನನ್ನ ಕೃಷಿಯಿಂದ ವಿಮುಖರನ್ನಾಗಿ ಮಾಡೋದಕ್ಕೆ ಏನ್ ಬೇಕು ಎಲ್ಲವನ್ನೂ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ವೇದಿಕೆಯಿಂದ ನಾನು ಈ ರಾಜ್ಯದ ಎಲ್ಲ ರೈತ ಅಣ್ಣ ತಮ್ಮದಿರಿಗೆ, ಯಾಕಂದ್ರೆ ಬೇರೆಯವರು ಬಿಡಿ, ಅವರು ಮಣ್ಣುಮುಂಟ ಅಭ್ಯಾಸ ಇರಲ್ಲ, ಅವ್ರು ಇವತ್ತು ಕುತ್ಕೊಂಡು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ರೈತನೊಂದು ಭೂಮಿ ಕಿತ್ಕೊಂಡ್ಬಿಡ್ತಾರೆ, ಅದು ಇದು ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರು ಬಿಟ್ಬೋಣ. ನನ್ನ ರಾಜ್ಯದ ಪ್ರತಿಯೊಂದು ರೈತನಿಗೂ ಹೇಳೋದಿಷ್ಟೇ, ರೈತ ಸಂಘಟನೆ ವತಿಯಿಂದ ನಿಮ್ಗೆ 2 ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಇವರು ತೋರಿಸ್ತಾ ಇರೋಷ್ಟು ದೊಡ್ಡ ಗುಮ್ಮ ಅಲ್ಲಿಲ್ಲ, ಅಲ್ಲೊಂದು ದೊಡ್ಡ ದೆವ್ವ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ದೆವ್ವ ಏನಿಲ್ಲ. ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಎಲ್ಲಾ ಅಧಿಕಾರ ನಮಗೂ ಇದೆ, ಅವ್ರಿಗೂ ಇದೆ. ಸಮಸ್ಯೆಗಳಿದಾವೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇನ್ನೊಂದು ತಮಗೆ ಜ್ಞಾಪಕ ಇರ್ಲಿ, ಇಲ್ಲಿ ಎಲ್ಲರೂ ಮುಕ್ತವಾಗಿ ಚರ್ಚೆ ಮಾಡಿದ್ರು.
ವಕ್ಫ್ ಬೋರ್ಡ್ಗೆ ಯಾರಿಂದಾರೋ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ ಅಥವಾ ವಕ್ಫ್ ಬೋರ್ಡ್ ಯಾರ ಜೊತೆ ದೊಡ್ಡ ಮಟ್ಟದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೆ ಅಂದ್ರೆ ಅದು ಮುಸ್ಲಿಮರ ವಿರುದ್ಧನೇ ಅಷ್ಟೇ ಹೊರತು ಹಿಂದೂಗಳ ವಿರುದ್ಧ ಅಲ್ಲ. ಒಂದಷ್ಟು ಅಂಕಿಅಂಶಗಳ ಪ್ರಕಾರ ನನ್ಗೆ ತಿಳಿದು ಬಂದಿದೆ ಹೇಳ್ತಾರೆ 1100 ಎಕರೆವರೆಗೂ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಒಂದಷ್ಟು ಗೊಂದಲವಾಗಿರುವಂತ ಒಂದಷ್ಟು ಭೂಮಿ ಬಿಟ್ರೆ ಇನ್ನೆಲ್ಲವನ್ನು ಕಲ್ಪನೆಯಿಂದ ಕೂಡಿಸಿ ಈಗೇನಾದ್ರು ನಮ್ಮ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಏನಾದ್ರು ಚುನಾವಣೆ ಇರ್ಲಿಲ್ಲ ಅಂತಂದಿದ್ರೆ, ಈಗೇನು ಶಿಗ್ಗಾಂವ್ ಮತ್ತೆ ಚನ್ನಪಟ್ಟಣ ಮತ್ತೆ ಇನ್ನೊಂದ್ ಕಡೆ ಬೈ ಎಲೆಕ್ಷನ್ ಇರ್ಲಿಲ್ಲ ಅಂತಂದ್ರೆ ಇವ್ರುಗಳು ಇದ್ರ ಬಗ್ಗೆ ರೈತರ ಬಗ್ಗೆ ವಿಶೇಷವಾದ ಕಾಳಜಿ ತಗೋತಾ ಇರ್ಲಿಲ್ಲ. ರೈತರ ಮರಣ ಶಾಸನವನ್ನು ಬರೆದಂತಹ ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಪಕ್ಷ ಇವತ್ತು ನಾನು ರೈತ ಪರ ಅಂತ ಮೊಸಳೆ ಕಣ್ಣೀರು ಹೇಳ್ಕೊಂಡು ಇಲ್ಲಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಇರೋದು ದೊಡ್ಡ ವಿಪರ್ಯಾಸ. ಅದಕ್ಕೆ ಪೂರಕವಾಗಿ ನಡ್ಕೊಳ್ತಾ ಇರೋ ಈ ಸದ್ಯದ ಹಾಲಿ ಏನೋ ಕಾಂಗ್ರೆಸ್ ಸರ್ಕಾರನೂ ಅಷ್ಟೇನೆ, ನೀವಿಬ್ರು ಒಟ್ಟಿಗೆ ಕೈ ಜೋಡಿಸಿ ನಾಟಕ ಮಾಡ್ತಾ ಇದ್ದೀರಿ. ಆದ್ರೆ ರೈತ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದಿಂದಾಗ್ಲಿ, ಯಾವುದೇ ಜಾತಿಯಿಂದಾಗ್ಲಿ, ಯಾವುದೇ ರಾಜಕೀಯ ಪಕ್ಷದಿಂದ ರೈತರಿಗೆ ಮೋಸ ಆಗೋದಕ್ಕೆ ಬಿಡಲ್ಲ ಅನ್ನೋ ಒಂದು ಸಂದೇಶನ ನಾನು ಈ ವೇದಿಕೆಯಿಂದ ಕೊಡ್ತೀನಿ. ಈ ಸಭೆ ಒಂದು ರೀತಿಯಲ್ಲಿ ಬಹಳ ಐತಿಹಾಸಿಕವಾದದ್ದು. ಸಮಾನ ಬಾಧಿತರು ತಮ್ಮಲ್ಲಿರೋ ಸೋದರತ್ವವನ್ನ ಉದ್ದೀಪಿಸಿಕೊಂಡು ಸಮಾಲೋಚನೆ ಮಾಡ್ತಾ ತಮ್ಮ ಮುಂದೆ ಬಂದಿರುವಂತಹ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಡೆಸಿರುವಂತಹ ಒಂದು ಸಂವಾದ ಕಾರ್ಯಕ್ರಮ ಇದು. ಈ ಸಮಸ್ಯೆ ಏನು ಸೃಷ್ಟಿಯಾಗಿದೆ ಇದು ರೈತರಲ್ಲೂ ಮತ್ತು ಮುಸ್ಲಿಮರಲ್ಲೂ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಬಟ್ ಈ ಆತಂಕಕ್ಕೆ ಅಗತ್ಯ ಇಲ್ಲ. ಇದನ್ನ ಅನಗತ್ಯವಾಗಿ ಹುಟ್ಟಿ ಹಾಕಿರುವಂತ ಒಂದು ಆತಂಕ. ಒಂದೆರಡು ತಾಂತ್ರಿಕ ಸಮಸ್ಯೆಗಳಿದೆ, ಅದು ರೈತರು ಮತ್ತು ವಕ್ಫ್ ಮುಸ್ಲಿಂ ಸಮುದಾಯ ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಸ್ಕೋಬಹುದು. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಬಿಜೆಪಿ ಪಕ್ಷ ಚುನಾವಣಾ ಉದ್ದೇಶಗಳಿಂದ ವಿಶೇಷವಾಗಿ ರೈತರಲ್ಲಿ, ಅದರಲ್ಲೂ ಹಿಂದೂ ರೈತರಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಮುಸ್ಲಿಮರು ಹಿಂದೂ ರೈತರ ಜಮೀನನ್ನು ವಶಪಡಿಸಿಕೊಳ್ಳುವುದಕ್ಕೆ ವಕ್ಫ್ ಆಕ್ಟ್ ನೇನೋ ತಂದುಬಿಟ್ಟಿದ್ದಾರೆ ಎನ್ನುವ ಒಂದು ಅದ್ಭುತವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಇದು ಸುಳ್ಳು. ವಕ್ಫ್ ಬೋರ್ಡ್ ಅನ್ನೋದು ಸುಮಾರು ವರ್ಷಗಳಿಂದಲೂ ಇದೆ ಮತ್ತು ಅಲ್ಲೊಂದಷ್ಟು ರೈತರು ಜಮೀನನ್ನು ಉಳುಮೆ ಕೂಡ ಮಾಡ್ತಾ ಇದ್ದಾರೆ. ಈಗ ಅದರ ಒಡೆತನ ಯಾರ್ದು ಅನ್ನೋ ಪ್ರಶ್ನೆ ಬಂದಾಗ ಅದನ್ನ ಕೂತ್ಕೊಂಡು ಬಗೆಹರಿಸ್ಕೋಬಹುದು. ಇದು ಕೂಡ ಬಂದದ್ದೇನಕ್ಕೆ 1998ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡ್ತು. ಆ ಆದೇಶದ ಪ್ರಕಾರ ಯಾವುದನ್ನಾದ್ರೂ ವಕ್ಫ್ ಜಮೀನ್ ಅಂತ ಕರೆದ್ರೆ ಅದು ಪರ್ಮನೆಂಟ್ ವಕ್ಫ್ ಜಮೀನ್ ಆಗಿರುತ್ತೆ. ಅದಕ್ಕೆ ಪಟ್ಟಾವನ್ನ ತಹಶೀಲ್ದಾರ್ ಕೂಡ ಕೊಡಕ್ ಬರೋದಿಲ್ಲ, ಅದು ವಕ್ಫ್ ಜಮೀನಾಗಿ ಮುಂದುವರಿಯುತ್ತೆ ಅನ್ನೋದೊಂದು ಆದೇಶ ಇತ್ತು. ಅದನ್ನ ಅನುಗುಣವಾಗಿ ವಕ್ಫ್ ಜಮೀನನ್ನು ಏನೇನು ಒತ್ತುವರಿಯಾಗಿದೆ ಅನ್ನೋದಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರವು ನೋಟಿಸ್ ಕೊಟ್ಟಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರೈತರನ್ನ ಅವ್ರು ಉಳುಮೆ ಮಾಡ್ತಿರೋ ಜಾಗದಿಂದ ಎತ್ತಂಗಡಿ ಮಾಡುವಂಥದ್ದು ಯಾವ ಕಾರಣಕ್ಕೂ ಸರಿಯಲ್ಲ. ಮುಸ್ಲಿಂ ಸಮುದಾಯಕ್ಕೂ ಕೂಡ ಆ ತರದ ವಿಶೇಷವಾದ ಆಸಕ್ತಿ ಏನಿರೋದಿಲ್ಲ. ಆದರೆ ಮುಸ್ಲಿಮರ ಆತಂಕ ಏನಿದೆ ಅಂದ್ರೆ ಹೊಸ ವಕ್ಫ್ ತಿದ್ದುಪಡಿ ಆಕ್ಟ್ ಏನ್ ಬಂದಿದೆ, ವಕ್ಫ್ ಅನ್ನ ಆಸ್ತಿಯನ್ನ ಸಂಪೂರ್ಣವಾಗಿ ಸರ್ಕಾರ ವಶಪಡಿಸಿಕೊಳ್ಳುವ ದೃಷ್ಟಿಯಿಂದ ಒಂದು ಹೊಸ ತಿದ್ದುಪಡಿ ಮಸೂದೆಯನ್ನ ತರ್ತಿದ್ದಾರೆ. ಅದಕ್ಕೆ ಒಂದು ಸಮ್ಮತಿಯನ್ನ ರೂಢಿಸಿಕೊಳ್ಳುವುದಕ್ಕೆ ಎಲ್ಲಾ ಕಡೆ ಅನಗತ್ಯವಾದಂತ ಜಗಳವನ್ನ ಹುಟ್ಟಾಕ್ತಿದ್ದಾರೆ. ಹಂಗ್ ನೋಡೋದಾದ್ರೆ ನೀವೆಲ್ಲ ಮಾಧ್ಯಮದಲ್ಲೂ ನೋಡಿರ್ಬೋದು, 2021ರಲ್ಲಿ ಬೊಮ್ಮಾಯಿ ಸರ್ಕಾರ ಕೂಡ ನೋಟಿಸ್ ಕೊಟ್ಟಿತ್ತು. ಈ ನೋಟಿಸ್ ಕೊಡುತ್ತೆ, ಈ ನೋಟಿಸ್ ಅನ್ನ ಹೆಂಗ್ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನ ಸರ್ಕಾರ ರೈತರ ಆಸಕ್ತಿಯನ್ನೂ ಗಮನದಲ್ಲಿಟ್ಕೊಂಡು, ಮುಸ್ಲಿಮರ ಆತಂಕವನ್ನೂ ಗಮನದಲ್ಲಿಟ್ಕೊಂಡು, ಸಹೋದರತ್ವದಿಂದ ರೈತರನ್ನ ಎತ್ತಂಗಡಿ ಮಾಡದಂತೆ, ಮುಸ್ಲಿಮರ ಒಡೆತನವನ್ನ ಕಳ್ಕೊಳ್ಳದಂತೆ ಪರಿಹಾರ ಏನ್ ಮಾಡಬಹುದು ಅನ್ನೋ ಕಡೆ ಯೋಚನೆ ಮಾಡುವ ಅಗತ್ಯ ಇದೆ. ಆ ಚರ್ಚೆಗೆ ಪೂರಕವಾದಂತ ಒಂದು ಸಭೆ ಇವತ್ತು ಇಲ್ಲಿ ನಡೆದಿದೆ. ಇದಕ್ಕೆ ನಾನು ಸಂಪೂರ್ಣವಾಗಿ ಸಂಘಟಕರೆಲ್ಲರನ್ನೂ ಅಭಿನಂದಿಸ್ತೀನಿ. ವಿಶೇಷವಾಗಿ ರೈತ ಸಂಘದಿಂದಲೂ ಕೂಡ ಬಂದು ಇದನ್ನ ಚರ್ಚೆ ಮಾಡೋದಕ್ಕೆ ಭಾಗವಹಿಸಿಕೊಂಡಿರೋದು ಕೂಡ ಕರ್ನಾಟಕದಲ್ಲಿ ಸೋದರತ್ವಕ್ಕೆ ಒಂದು ದೊಡ್ಡ ಸಂಕೇತ ಅಂತ ನಾನು ಭಾವಿಸ್ತೇನೆ. ಪ್ಲಾಟ್ಫಾರ್ಮ್ ಕಟ್ಟದವ್ರನ್ನ ಕೇಳಬೇಕು. ನಿರಂತರ ನಡೆಯಕ್ಕೆ ಮತ್ತೆ ನಾವು ಸಭೆ ಮಾಡಿ ಏನ್ ಮಾಡಬೇಕು ಅನ್ನೋ ಸಭೆ ತೀರ್ಮಾನ ಮಾಡಿ ಹೇಳ್ತೀವಿ.